ಅಂಡರ್ ವರ್ಲ್ಡ್ ಡಾನ್ ಕಲಿಯೋಗೀಶ್ ಮಾತಾಡುದು. ಅದೇ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು. ಮೊನ್ನೆ ನನ್ಗೆ ಕಂಪ್ಲೇಂಟ್ ಬಂದಿದೆ ಇಲ್ಲಿಗೆ. ಶ್ರೀಕೃಷ್ಣ ರಾವ್ ಅಂತ ಪುತ್ತೂರ್ನ ಹುಡುಗ ಮತ್ತೆ ಅವನ ತಂದೆ ಜಗನ್ನಿವಾಸ ರಾವ್ ಅಂತ ಅವರೊಂದು ವಿಶ್ವಕರ್ಮ ಸಮುದಾಯದ ಒಂದು ಹುಡುಗಿಗೆ ಬಸುರು ಮಾಡಿ ಈಗ ಅದ್ರಲ್ಲಿ ಇವಾಗ ಈಗ ಪೊಲಿಟಿಕ್ಸ್ ನವರು ಅಂದ್ರೆ ಬಿಜೆಪಿ ಅವರು ಹಿಂದೂ ಸಂಘಟನೆಗಳು ಯಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರೇನ್ ಹಿಂದೂಗಳಲ್ವಾ, ಈಗ ಅವರು ಹಿಂದೂಗಳಲ್ವಾ, ಇವ್ರು ಸಪೋರ್ಟ್ ಮಾಡ್ಬೇಕಲ್ಲ. ಇವ್ರು ಈಗ ಅವ್ರ ಹತ್ರ ದುಡ್ಡಿಲ್ಲ ಏನಿಲ್ಲ ಅಂತ ಹೇಳಿ ಅವ್ರಿಗೆ ಯಾರು ಬ್ಯಾಕಪ್ ಇಲ್ಲ ಅಂತ ಹೇಳಿದ್ರೆ ಇವ್ರು ಅದನ್ನ ಬಿಟ್ಟು ಬಿಡೋದಾ? ಈಗ ವಿಶ್ವಕರ್ಮ ಸಮುದಾಯದವರು ಕೂಡ ಸ್ವಲ್ಪ ದಿವಸ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅದು ಇದೆಲ್ಲ ಮಾತಾಡಿದ್ರು. ಇವಾಗ ಬೀಜ ಇಲ್ಲದ ತರ ಮಾಡ್ತಾ ಇದ್ದಾರೆ. ಅವರಿಗೆ ಬೀಜ ಇಲ್ಲ. ಅವ್ರೀಗ ಅವರ ಸಮುದಾಯದ ಹುಡುಗಿಯನ್ನು ಸರಿಯಾಗಿ ಫಾಲೋ ಮಾಡಿ ಅದರಲ್ಲಿ ಪ್ರತಿಭಟನೆ ಎಲ್ಲ ಮಾಡೋದು ಬಿಟ್ಟು ಸುಮ್ಮನೆ ಕೂತಿದ್ದಾರೆ. ಈಗ ನನ್ಗೆ ಆ ಬಗ್ಗೆ ಕಂಪ್ಲೇಂಟ್ ಬಂದಿದೆ. ಈಗ ಸಂಘಟನೆಯವರು ಮತ್ತೆ ಬಿಜೆಪಿ ಲೀಡರ್ಸ್ ಗಳೆಲ್ಲ ಇದು ಮಾಡಿದ್ದು ಬಹಳ ತಪ್ಪು ಇದು. ಯಾಕಂದ್ರೆ ಒಂದು ಬಡ ಕುಟುಂಬಕ್ಕೆ ಇಂತ ಒಂದು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವ್ರು ಅವರ ಸಪೋರ್ಟ್ಗೆ ನಿಲ್ಬೇಕಿತ್ತು. ಅದು ಬಿಟ್ಟು ದುಡ್ಡಿನವರ ಸೈಡ್ ಅಲ್ಲಿ ನಿಲ್ಲುವುದಲ್ಲ. ಗೊತ್ತಾಯ್ತಲ್ಲ, ಇದು ಬಹಳ ಇದಾಗಿದೆ. ಅದಕ್ಕೆ ಈಗ ನಾನು ಹೇಳುದಿಷ್ಟೇ ಏನಂದ್ರೆ ಈ ಹುಡುಗನನ್ನ ಅವರು ಹಿಡಿದು ಈಗ 2 ಸಮುದಾಯದವರು ಕೂತು ಮಾತಾಡಿ ಇತ್ಯರ್ಥ ಮಾಡಿ ಅವನಿಗೆ ಮದುವೆ ಮಾಡ್ಬೇಕು ಆ ಹುಡುಗಿಯನ್ನು. ಇಲ್ಲಾಂದ್ರೆ ನಾಳೆ ಆ ಹುಡುಗಿಗೆ ಮಗು ಆಗಿದೆ, ಇವಾಗ ಆ ಮಗು ಅಪ್ಪ ಯಾರಂತ ಕೇಳಿದ್ರೆ ಯಾರನ್ನಂತ ತೋರಿಸೋದು? ಅಲ್ಲ, ಬ್ರಾಹ್ಮಣ ಸಮುದಾಯದ ಹುಡುಗ ಅಂತ ಹೇಳಿದ್ರು ಈಗ ಯಾರಾದ್ರೂ ಬ್ರಾಹ್ಮಣ ಸಮುದಾಯದವರು ಇವನಿಗೆ ಹುಡುಗಿ ಕೊಡ್ತಾರ ಮದುವೆ ಮಾಡ್ಲಿಕ್ಕೆ? ಇನ್ನು ಈಗ ಇವನಿಷ್ಟು ಕಲಾಕಾರಿ ಮಾಡಿದ್ಮೇಲೆ ಇವನಿಗೆ ಯಾರು ಕೊಡ್ತಾರೆ ಇದು ಹುಡುಗಿ? ಅರ್ಥ ಮಾಡ್ಕೊಳ್ಬೇಕಲ್ಲ ಇವರು. ನಾನು ಹೇಳುದಿಷ್ಟೇ, ಈ ಸಂಘಟನೆಯವರು ಲೀಡರ್ಗಳು MLA MP ಯಾರೇ ಇರ್ಲಿ ಈ ಒಂದು ಬಡ ಕುಟುಂಬಕ್ಕೆ ಇವ್ರು ನ್ಯಾಯ ದೊರಕಿಸಿ ಕೊಡ್ಬೇಕು. ಕೊಡ್ಲಿಲ್ಲ ಅಂತ ಆದ್ರೆ ನನ್ನ ಹತ್ರ ಕಂಪ್ಲೇಂಟ್ ಬಂದಿದೆ. ನಾನ್ ಹೇಳುದಿಷ್ಟೇ, ಈ ಹುಡುಗ ಹೊರಗೆ ಹೋದ್ಮೇಲೆ ಒಂದು ವೇಳೆ ಮದುವೆ ಆಗಿಲ್ಲ ಅಂತ ಆದ್ರೆ ನಾವು ಗುಂಡು ಹೊಡಿತೇವೆ. ನಿಮಗೆ ಬದುಕೋದೇ ಬೇಡ, ಯಾಕೆ ಬದುಕಬೇಕು? ನಾಳೆ ಹುಡುಗಿ ಹೇಳ್ಬೋದಲ್ಲ, ಅಪ್ಪ ಇಲ್ಲಿದಂತ ಮಗು ಕೇಳಿದ್ರೆ ಅಪ್ಪ ಸತ್ತೋಗಿದೆ ಅಂತ ಹೇಳ್ಬೋದಲ್ಲ. ಅಪ್ಪ ಜೀವ ಇದ್ದು ಅಪ್ಪ ಇಲ್ಲ ಅಂತ ಹೇಳುದಕ್ಕಿಂತ ಅಪ್ಪ ಸತ್ತೋಗಿದೆ ಅದು ಈಸಿ, ಅದು ಯಾವಾಗ್ಲೂ ಒಳ್ಳೇದದು. ನಾನು ಹೇಳುದಿಷ್ಟೇ, ಇವ್ರು ಅವ್ರಿಗೆ ನ್ಯಾಯ ದೊರಕಿಸಿ ಕೊಡ್ಬೇಕು. ಇಲ್ಲಾಂದ್ರೆ ಇವನಿಗೆ ನಾವು ಗುಂಡೊಡಿತೇವೆ ಇಷ್ಟೇ.